ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ಎಂಸಿ ಸುಧಾಕರ್. ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಆಗಬಾರ್ದ? ಸಿಎಂ ಅವರು ಕರೆ ಮಾಡಿ ಮಾತನಾಡೋಣ ಬಾ ಅಂತ ಕರೆದ್ರು. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಹಜವಾಗಿಯೇ ಬೇಸರವಾಗುತ್ತೆ ಅಷ್ಟೇ. ಪಕ್ಷದ ಹಿತದೃಷ್ಟಿಯಿಂದ ನಾನು ನನ್ನ ಬಗ್ಗೆ ಮಾತನಾಡಿದ್ದೆ. 2028ರ ಚುನಾವಣೆಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ಪಕ್ಷದ ಸಂಘಟನೆ ಜೊತೆಗೆ ಒಟ್ಟಾಗಿ ಇರೋಣ ಅಂತ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಎಂಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಈಗ ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಬಾರ್ದ? ಭೇಟಿ ಮಾಡೋದಿಲ್ಲ, ಆದರೆ ಮೊನ್ನೆ ದಿನ ಅಲ್ಲ, ಸಹಜವಾಗಿ ಬೇಸರ ಆಗುತ್ತೆ. ಆದರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ನಮಗೆ ಬೇಸರ ಆಗ್ತಕ್ಕಂಥದ್ದಿದೆ. ಅದನ್ನು ನಾವು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೆ. ಈಗ ನಾನು ಆವತ್ತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, 2028ಕ್ಕೆ ಮತ್ತೆ ನಾವು ಪಕ್ಷ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಮಾತು ಹೇಳಿದ್ದೆ. ಅದೇ ರೀತಿಯಾಗಿ ನನಗೆ AICCಯ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರ್ಜೇವಾಲ ಸಾಹೇಬರು ಮಾತಾಡಿದರು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳಿದರು. ಬಂದು ಮಾತಾಡಿದ್ದೀವಿ, ಅದರಲ್ಲಿ ಏನಿಲ್ಲ. ಈಗ ಒಟ್ಟಾಗಿ ನಾವು ಪಕ್ಷದ ಸಂಘಟನೆ ಮತ್ತು ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನು ಮತ್ತೆ ತರುವಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷ ನಾವಿದ್ದರೆ ಮಾತ್ರ ನಾವು ಇರೋವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತೊಂದು ಎಷ್ಟೇ ಇರಲಿ, ಆದರೆ ಪಕ್ಷ ಅಂತ ಒಂದು ನಾವು ಸಿದ್ಧಾಂತದ ಮೇಲೆ ನಂಬ್ಕೊಂಡು ಬಂದ ಮೇಲೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಆಂತರಿಕ ಸಮಸ್ಯೆಗಳಿರ್ತವೆ. ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಆಂತರಿಕವಾಗಿ ಮಾತಾಡುವಂಥದ್ದಿದೆ. ಒಂದೊಂದು ಸಂದರ್ಭದಲ್ಲಿ ಪಕ್ಷದ ಒಳಿತಿಗಾಗಿ ಕೆಲವು ಮಾತುಗಳನ್ನು ಬಹಿರಂಗವಾಗಿ ಹೇಳುವಂಥದ್ದು ಆಗಿದೆ. ಆದ್ದರಿಂದ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾವು ಅದನ್ನು ಹಿಂದೆ ಬಿಟ್ಟು ಈಗ ಎಲ್ಲರಿಗೂ ಅವಕಾಶ ಬೇಕು. ಈಗ ಭಾಳಷ್ಟು ಜನ ಹಿರಿಯರಿದ್ದಾರೆ, ಎಲ್ರಿಗೂ ಅವಕಾಶ ಕೊಡಬೇಕು. ಆ ಕಾರಣದಿಂದ ಈ ಥರ ಆಗಿದೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅದನ್ನು ನಾವು ಸಮಾಧಾನವಾಗಿ ಅವರ ಮಾತನ್ನು ಆಲಿಸಿ ಅವರ ಸಮರ್ಥನೆ ಏನಿತ್ತು, ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಒಟ್ಟಾರೆಯಾಗಿ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠಗೊಳಿಸ್ತಕ್ಕಂಥದ್ದಕ್ಕೆ